ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಶಾಸಕಿ ಡಾಕ್ಟರ್ ರೂಪಕಲಾ ಶಶಿಧರ್ ಅವರ ಪ್ರಯತ್ನದಿಂದ ಸಮಾಜ ಕಲ್ಯಾಣ ಇಲಾಖೆಯ ಅನುದಾನದಲ್ಲಿ ಸುಮಾರು 24 ಲಕ್ಷ ರು ವೆಚ್ಚದಲ್ಲಿ ಪಾರಂಡಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಅಲ್ಲಿಕುಂಟೆ ಕದ್ರೇನಹಳ್ಳಿ ಮತ್ತು ಗರುಡಾದ್ರಹಳ್ಳಿ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಇಂದು ಚಾಲನೆ ನೀಡಲಾಯಿತು. ಈ ವೇಳೆ ಪಂಚಾಯಿತಿ ಅಧ್ಯಕ್ಷರಾದ ವಾಣಿ ಶ್ರೀನಿವಾಸ್, ಎಪಿಎಂಸಿ ಅಧ್ಯಕ್ಷರಾದ ವಿಜಯರಾಘವರೆಡ್ಡಿ, ಬೇತಮಂಗಲ ಪಂಚಾಯಿತಿ ಅಧ್ಯಕ್ಷರಾದ ವಿನು ಕಾರ್ತಿಕ್, ಮುಖಂಡರಾದ ಅಪ್ಪಿರೆಡ್ಡಿ, ದಶರಥ ರೆಡ್ಡಿ, ಶ್ರೀರಾಮರೆಡ್ಡಿ, ಪುರುಷೋತ್ತಮ ರೆಡ್ಡಿ, ಭಾಸ್ಕರ್, ಪಿಡಿಒ ಮಂಜುನಾಥ್, ಪಂಚಾಯಿತಿ ಸದಸ್ಯರು, ಪಂಚಾಯಿತಿ ಸಿಬ್ಬಂದಿ ಹಾಗೂ ಗ್ರಾಮೀಣ ಭಾಗದ ಎಲ್ಲ ಮುಖಂಡರು ಹಾಜರಿದ್ದರು. ಅಲಿಕುಂಟೆ ಕೆದರಹಳ್ಳಿ ಗ್ರಾಮಕ್ಕೆ ಬಂದು ನಮ್ಮ ನೆಚ್ಚಿನ ಶಾಸಕರಾದಂಥ ರೂಪಾ ಮೇಡಮ್ ಅವರು ಬಂದು ಕುಡಿಯೋ ನೀರು ಘಟಕವನ್ನು ಓಪನ್ ಮಾಡಿದ್ದಾರೆ. ಈ ಅಲಿಕುಂಟೆ ಕೆದರಹಳ್ಳಿ ಚರಿತ್ರೆಯಲ್ಲಿ ನನಗೆ ತಿಳಿದಂಗೆ ಚರಿತ್ರೆಯಲ್ಲಿ ಇದೇ ಮೊಟ್ಟ ಮೊದಲಿಗೆ ಒಂದು ಚುನಾಯಿತಿ ಅವ್ರು ಬಂದು MLA ಅವರು ಬಂದು ಉತ್ಮಕ್ಕೆ ಮಾಡಿರೋದು. ಇದುವರೆಗೂ ಯಾವ MLAನೂ ಬಂದಿಲ್ಲ, ಇಷ್ಟೊಂದು ಕೆಲಸ ನಮ್ಮೂರಿಗೆ ಮಾಡಿಲ್ಲ. ನಾನಿದ್ದಾಗ ನಮ್ಮ ಊರಿಗೆ ಏನು ಬೇಕು ಮಾಡ್ಕೊಂಡಿದ್ದೆ. ಆದರೆ ಇನಾಗ್ರೇಷನ್ ಅಂದರೆ MLA ಬಂದು ಇನಾಗ್ರೇಷನ್ ZP TP ಮಾಡಿ ಇನಾಗ್ರೇಷನ್ ಯಾರು ಬಂದಿಲ್ಲ. ಇದೇ ಮೊಟ್ಟ ಮೊದಲು. ಇದನ್ನು ಗೋಲ್ಡನ್ ವರ್ಡ್ಸಲ್ಲಿ ಬರೀಬೋದು ನಮ್ಮೂರವರು. ನಮ್ಮ ಚರಿತ್ರೆಯಲ್ಲಿ ನಮ್ಗೆ ಗೊತ್ತಂಗೆ ಯಾವ MLAನೂ ಬಂದಿಲ್ಲ ಅಂತ ಇವತ್ತು ಒಳ್ಳೇದು ಮಾಡಿದ್ದಾರೆ. ಇನ್ನೂ ಮುಂದೆ ಅನೇಕ ಕೆಲಸಗಳಿದೆ. ಒಂದು 2-3 ಡಿಮ್ಯಾಂಡ್ ಇದೆ, ಕೇಳ್ತೀವಿ. ಮೇಡಮ್ ಅವ್ರು ಮಾಡ್ತಾರೆ ಅಂತ ನಂಬಿಕೆ ಇದೆ. ಆದ್ದರಿಂದ ನಮ್ಮ ಊರು ಪರವಾಗಿ ಅವ್ರಿಗೆ ಸ್ವಾಗತವನ್ನು ಕೊಡ್ತಾರೆ. ಒಂದು 20 ಮಾಡಿದ್ದಾರೆ, ಇನ್ನೂ ಮಾಡಿಬಿಡ್ತಾರೆ. ಯಾವ್ದಾದ್ರು ಬ್ಯಾಲೆನ್ಸ್ ಇದೆ ಎಲ್ಲ ಮಾಡಿಬಿಡ್ತಾರೆ. ಇದರಲ್ಲಿ 20 ಆಗಿದೆ ಸದ್ಯಕ್ಕೆ. ಆಮೇಲೆ ಐಮಾಸ್ ಲೈಟ್ಗಳು ಹಾಕ್ಸ್ತಾ ಇದ್ದಾರೆ, ಎಲ್ಲ ಮುಗಿಸಿದ್ದಾರೆ, ಎಲ್ಲ ಕೆಲಸಗಳು ಮಾಡಿದ್ದಾರೆ. ಯಾವುದು ಬರ್ತಾ ಇಲ್ಲ. ಇಷ್ಟು ತನಕ MLAಗಳು ಎಲ್ಲ ಕೆಲಸಗಳು ಮಾಡಿದ್ದಾರೆ. KGF ನಗರ ಭಾಗಕ್ಕೆ ಹೊಂದ್ಕೊಂಡಿರುವಂಥ ಗ್ರಾಮ ಪಂಚಾಯತಿ ಪಾರಂಡಳ್ಳಿ. ಅದಕ್ಕೆ ರಸ್ತೆಗಳ ಅವಶ್ಯಕತೆ ಏನೇನು ಕೊಟ್ಟಿದ್ದಾರೋ ಅದಕ್ಕೆ ನೀರಿನ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ. ಅದಾದಮೇಲೆ ಎಷ್ಟು ಊರಲ್ಲಿ ಕುಡಿಯೋ ನೀರಿನ ಘಟಕ ಕೇಳಿದಾರಲ್ಲ, 50 ಮನೆಯಲ್ಲಿ 20 ಮನೆಯಲ್ಲಿ 100 ಮನೆಯಲ್ಲಿ ಆ ಪಂಚಾಯತಿಗೆ ಆದ್ಯತೆ ಮೇಲೆ ಫಿಲ್ಟರ್ಸ್ ಹಾಕ್ಕೊಟ್ಟಿದ್ದೀವಿ. ಕುಡಿಯೋ ನೀರಿನ ಘಟಕಗಳೆಲ್ಲ ಕಡೆ 12,50,000 ಅಷ್ಟು ಇದ್ರದ್ದೇ ಹಾಕಿದ್ದೀವಿ. ಯಾವುದು ಚಿಕ್ಕದು ಪರವಾಗಿಲ್ಲ, ಇಲ್ಲಿ ಕಡಿಮೆ ಜನ ಇದ್ದಾರೆ ಅಂತ ಅದನ್ನು ಯಾಮಾರಿ ಕೂಡ ನಾವು ಕ್ವಾಲಿಟಿಯಲ್ಲಿ ಇದರಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ. ಫಿಲ್ಟರ್ಸ್ ಅವ್ರು ಕೇಳಿದ್ದು ಒಂದು ಊರಲ್ಲಿ ನಿಧಾನ ಹಾಕೋದು ಪರವಾಗಿಲ್ಲ, ಆ ಕ್ವಾಲಿಟಿ ಸಿಸ್ಟಮ್ನೇ ನಾವು ಇನ್ಸ್ಟಾಲ್ ಮಾಡಬೇಕು. ಅದು 5 ವರ್ಷ ಮೇಂಟೆನೆನ್ಸ್ ಕಂಪ್ನಿಯವರೇ ಮಾಡಬೇಕು ಯಾವತ್ತೂ. ಮತ್ತು ಆ ಭಾಗದಲ್ಲಿರುವಂಥ ಗ್ರಾಮಸ್ಥರು ಸ್ಥಳೀಯರಿಗೆ ಸಮಸ್ಯೆ ಆಗಬಾರ್ದು ಅಂತ ದೂರದೃಷ್ಟಿ ಇಟ್ಕೊಂಡು ಫಿಲ್ಟರ್ ಹಾಕಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿ ಹೊರಟೋದ್ರೆ 6 ತಿಂಗಳು ಕೆಲಸ ಮಾಡಿ ಮತ್ತು 5 ವರ್ಷ ಹಾಗೆ ಒದ್ದಾಡ್ತಾ ಇರ್ತಾರೆ. ಒಂದು ಸತಿ ಅಭ್ಯಾಸ ಆಗಿರ್ತಾರೆ ಕುಡಿಯೋ ನೀರು, ಫಿಲ್ಟರ್ ನೀರು ಕುಡಿಯೋ ಅಂಥದ್ದು, ಮತ್ತೆ ಒದ್ದಾಡ್ತಾರೆ ಬೇರೆ ಊರುಗಳಿಗೆ ಹೋಗುವಂಥದ್ದು. ಅಂಥವೆಲ್ಲ ಸಮಸ್ಯೆಗಳನ್ನ ಸೂಕ್ಷ್ಮವಾಗಿ ನಾವು ಪರಿಗಣನೆಗೆ ತಗೊಂಡು ಅದಾದಮೇಲೆ ಯಾರು ನಮಗೆ ಇನ್ಸ್ಟಾಲೇಷನ್ ಮಾಡ್ತಾರೆ 5 ಇಯರ್ಸ್ ಅವ್ರದ್ದೇ ಮೇಂಟೆನೆನ್ಸ್ ಇರಬೇಕು. ಎವ್ರಿ 3 ಮಂತ್ಸ್ ಬಂದು ಆ ಸಿಸ್ಟಮ್ಸ್ನ ಬ್ಯಾಕ್ ವಾಟರ್ ಮಾಡುವಂಥದ್ದು, ಸ್ಯಾಂಡ್ ಕ್ಲೀನಿಂಗ್ ಮಾಡುವಂಥದ್ದು, ಕಾರ್ಬನ್ನ ಮತ್ತೆ ಅದನ್ನು ಚೆಕ್ ಮಾಡುವಂಥದ್ದು, ಮತ್ತು ಮೆಂಬ್ರೇನ್ಸ್ 3-4-5 ಸಿಸ್ಟಮಲ್ಲಿ ನೀರು ಫಿಲ್ಟರ್ ಆಗುತ್ತೆ. ಫಸ್ಟ್ ಸ್ಯಾಂಡ್ಗೆ ಹೋಗುತ್ತೆ, ಆಮೇಲೆ ಕಾರ್ಬನ್ದು ಒಂದು ಇದಿದೆ ಆ ಸಿಸ್ಟಮ್ಗೆ ಹೋಗುತ್ತೆ, ಮೆಂಬ್ರೇನ್ಸ್ಗೆ ಹೋಗುತ್ತೆ, ಅದಾದಮೇಲೆ ನೀರು ಬರೋದು ಎಂಡ್ ಆಗಿ. ಸೊ ಈ ಸಿಸ್ಟಮ್ನೆಲ್ಲ ಪಾಸ್ ಆಗುವಂಥದ್ದು ಇದು. ಮತ್ತು ಇದು ಎಷ್ಟು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತಂದರೆ ಅವರಲ್ಲಿ ನಾವು ಆ ಟೆಸ್ಟ್ ರಿಪೋರ್ಟ್ಸ್ನ ಕೇಳಿದ್ದೀವಿ. ಲಾಂಗ್ ಟರ್ಮಲ್ಲಿ ಏನೇನು ಹೆಲ್ತ್ ಇಶ್ಯೂಸ್ನ ಇದು ಒಳ್ಳೆಯ ರೀತಿ ಈ ನೀರು ಕುಡಿಯೋದ್ರಿಂದ ಬೋನ್ಸ್ ಯಾಕೆ ಇದಾಗಲ್ಲ, ಟೊಳ್ಳಾಗಲ್ಲ, ಏನೇನು ಥರ ಹೆಲ್ದಿ ಮೆಜರ್ಸ್ ಏನಿದೆ ನೀವು ಅದ್ರ ಬಗ್ಗೆ ನಮಗೆ ರಿಪೋರ್ಟ್ ಕೊಡಬೇಕು, ಸ್ಟಡಿ ರಿಪೋರ್ಟ್ ಕೊಡಬೇಕು. ನಿಮ್ದು ಯಾರ್ಯಾರು ಯೂಸ್ ಮಾಡಿದ್ದಾರೆ, ನಿಮ್ಮ ಕಂಪ್ನಿ ಬ್ರ್ಯಾಂಡ್ನ ಯಾರು ಯೂಸ್ ಮಾಡಿದ್ದಾರೆ, ಎಷ್ಟು ವರ್ಷದಿಂದ ಯೂಸ್ ಮಾಡಿದ್ದಾರೆ, ನೀವೊಂದು ಸ್ಟಡಿ ರಿಪೋರ್ಟ್ ಕೊಡಬೇಕು ಅಂತ ಕೇಳಿದ್ದೀವಿ. ಸುಮ್ಮನೆ ಅವ್ರನ್ನ ಬಿಟ್ಟಿಲ್ಲ. ಎಲ್ಲ ಜಾಗದಲ್ಲಿ ಫಿಲ್ಟ್ರ್ ಕೇಳಿದ್ರು 5 ಲಕ್ಷದ್ದು 6 ಲಕ್ಷದ್ದು 7 ಲಕ್ಷದ್ದು ಹಾಕ್ಬಿಟ್ಟು ಹೋಗೋಣ ಅಂತ ಆಗಲಿಲ್ಲ. ಹಾಕಿದ್ದೀನಿ, ನಾವಿರಲಿ ಇಲ್ಲದೆ ಹೋಗಲಿ ಆ ಕೆಲಸ ಅಲ್ಲಿ ಕಾಣಬೇಕು ಶಾಶ್ವತವಾಗಿ ಅನ್ನೋ ದೂರದೃಷ್ಟಿಯಿಂದ ಮಾಡಿದ್ದೀವಿ. ಅವರೇ 5 ವರ್ಷ ಮೇಂಟೈನ್ ಮಾಡಿ ಆದಮೇಲೆ 5 ವರ್ಷ ಆದಮೇಲೆ ಮತ್ತೆ ಅವ್ರನ್ನೋ ಅಥವಾ ಪಂಚಾಯತಿಯವರು
ಅವ್ರ ಇತಿಮಿತಿಯಲ್ಲಿ ಅದು ಮೇಂಟೈನ್ ಆಗಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ವರ್ಷಗಳಿಂದ ಓಡಾಡೋಗೆ, ಇಲ್ಲಾಂದರೆ ಅಲ್ಲಿ ಫಿಲ್ಟ್ರ್ ಇರ್ತಾಯಿತ್ತು, ಕೆಲಸ ಆಗ್ತಾ ಇರಲಿಲ್ಲ, ಮಿಷಿನರಿ ಇರ್ತಾಯಿತ್ತು, ಆದರೆ ಅದು ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿರ್ತಾ ಇರಲಿಲ್ಲ. ಎಲ್ಲ ಥರ ಸಮಸ್ಯೆ ನೋಡಿಕೊಂಡು ಸ್ವಲ್ಪ ನಿಧಾನ ಆದರೂ ಆ ಸ್ಟ್ಯಾಂಡರ್ಡ್ ಕ್ವಾಲಿಟಿಯರಿ ಮಿಷಿನ್ಸ್ನೇ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಅದ್ರದ್ದು ಉಪಯೋಗ ಎಲ್ಲ ಹಳ್ಳಿಗಳಲ್ಲಿ ಅಂದ್ಬಿಟ್ಟು ಎಂಥದೋ ಫಿಲ್ಟ್ರ್ ಹಾಕೋದು, ಹಳ್ಳಿಗಳಲ್ಲಿ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಯಾವುದೋ ಒಂದು ಕಂಪನಿ ಹಾಕೋದು, ಆ ಥರ ಮಾಡಲೇ ಇಲ್ಲ. ಎಲ್ಲ ಕಡೆ ನಗರ ಭಾಗ ಆಗಲಿ ಗ್ರಾಮೀಣ ಭಾಗ ಆಗಲಿ ಒಂದೇ ರೀತಿಯ ಸಿಸ್ಟಮ್ನ ಇನ್ಸ್ಟಾಲೇಷನ್ನ ಮಾಡಿದ್ದೀವಿ. ಅದೇ ಕ್ವಾಲಿಟಿ ನೀರೇ ಕೊಡುತ್ತೆ ಇವರಿಗೆ. ಲಾಂಗ್ ಟರ್ಮಲ್ಲಿ ಸಮಸ್ಯೆ ಬರಬಾರ್ದು. ಕೆಪಾಸಿಟಿ ಕೂಡ ಅಷ್ಟೇ, ಇವರಿಗೆ ಬೋರ್ವೆಲ್ ವಾಟರ್ ಇದರಲ್ಲಿ 5,000 ಲೀಟ್ರು ಕೆಪಾಸಿಟಿ, ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಪ್ರತಿ 1 ಅವರ್ಗೆ 1-1.5 ಗಂಟೆಗೆ 2,000 ಲೀಟ್ರ್ ಫಿಲ್ಟ್ರ್ ಆಗುತ್ತೆ. ಒಂದು ಊರಿಗೆ 2,000 ಲೀಟ್ರು ಒಂದು ದಿನದಲ್ಲಿ ಅವಶ್ಯಕತೆ ಇರಲ್ಲ. ಆದರೂ ಅಂಥ ಸ್ಟ್ಯಾಂಡರ್ಡ್ ಕ್ವಾಲಿಟೀಸ್ನೇ ನಾವಿಲ್ಲಿ ಪ್ರಪೋಸ್ ಮಾಡಿರುವಂಥದ್ದು ಕೂಡ. ಕೇಳಿದ್ದಾರೆ ಮುಖಂಡರು, ಈ ಭಾಗದಲ್ಲಿ ಮುಖಂಡರು ಯಾರ್ಯಾರಿದ್ರು ಅವರು ಐಮಾಸ್ ಲೈಟ್ ಕೊಡಿ, ಕುಡಿಯೋ ನೀರಿನ ಘಟಕ ಮಾಡಿ, ಎಲ್ಲೆಲ್ಲಿ ರಸ್ತೆಗಳ ಅವಶ್ಯಕತೆ ಇದೆ ಅಂತ ಬೇಡಿಕೆಗಳಿಟ್ಟಾಗ, ಮನೆಗಳು ಕೇಳಿದಾಗ, ಸರ್ಕಾರಿ ಮನೆಗಳು ಎಷ್ಟೆಷ್ಟು ಆಗುತ್ತೆ ನನ್ನ ಹಂತದಲ್ಲಿ ಸ್ಪಂದಿಸ್ತಾ ಬಂದಿದ್ದೀನಿ. ಅವರು ಕೂಡ ಮುತುವರ್ಜಿಯಿಂದ ಹಳ್ಳಿಗಳಲ್ಲಿ ಕುತ್ಕೊಂಡಾಗ ಅಲ್ಲಿನ ಸಮಸ್ಯೆ ಏನು, ಆ ಊರಿಗೆ ಏನು ಅವಶ್ಯಕತೆ ಇದೆ, ಏನಕ್ಕೆ ಆದ್ಯತೆ ಕೊಡಬೇಕು ಅಂತ ಯಾರು ಬೆಳಗ್ಗೆ ಇದ್ದರೆ ಅವ್ರ ಮಧ್ಯೆ ಇರ್ತಾರೆ, ಅವರಿಗೆ ಮಾತ್ರ ಸೂಕ್ಷ್ಮವಾಗಿರುವಂಥ ಸಮಸ್ಯೆಗಳು ಅರ್ಥ ಆಗುತ್ತೆ. ಅದ್ರ ಮುಖಾಂತರ ಈ ಕೆಲಸಗಳನ್ನು ಹರಿಸೋವಂಥದ್ರಲ್ಲಿ ಇವರು ಪಾರನಹಳ್ಳಿ ಪಂಚಾಯತಿಯವರು ಒಂದು ಸ್ವಲ್ಪ ಎಲ್ಲರಿಗಿಂತ ಜಾಸ್ತಿ ಮುತುವರ್ಜಿಯಿಂದ ಕೆಲಸ ತಗೊಳ್ಳೋ ಅಂಥವರೇ ಇದ್ದಾರೆ. ಕೆಲಸ ತಗೊಳ್ಳೋ ಅಂಥವ್ರು, ಬಿಡದೆ ಕೆಲಸ ತಗೊಳ್ಳೋ ಅಂಥವ್ರು ಅವರು.